ಮೊದಲು ವರ್ಕ್ ಫ್ರಮ್ ಹೋಮ್, ನಂತರ ಬೆಳ್ಳಂಬೆಳಗ್ಗೆ ಇಮೇಲ್ ಶಾಕ್. ಮೆಟಾದಲ್ಲಿ 8,000 ಮಂದಿಗೆ ಕೆಲಸದಿಂದ ಕೊಕ್. ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಆ್ಯಪ್ಗಳ ಮಾತೃಸಂಸ್ಥೆಯಾದ ಮೆಟಾದ ಶೇಕಡ 10ರಷ್ಟು ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ವರದಿ ಪ್ರಕಾರ ಸುಮಾರು 8,000 ಉದ್ಯೋಗಿಗಳನ್ನು ಮೆಟಾ ಲೇ ಆಫ್ ಮಾಡಿದೆ. ಎಚ್ಆರ್ ಚೇಂಬರ್ಗೆ ಕರೆದು ಒಬ್ಬೊಬ್ಬರಿಗೂ ಪಿಂಕ್ ಸ್ಲಿಪ್ ಕೊಡುವ ಬದಲು ಮೆಟಾ ಬರೆಯದೇ ತಂತ್ರ ಅನುಸರಿಸಿದೆ. ಎಲ್ಲ ಉದ್ಯೋಗಿಗಳಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟು ನಂತರ 8,000 ಮಂದಿಗೆ ಇಮೇಲ್ ಮೂಲಕವೇ ಲೇ ಆಫ್ ಮಾಡಿದೆ. ಬೆಳಿಗ್ಗೆ 4 ಗಂಟೆಗೆ ಲೇ ಆಫ್ ಇಮೇಲ್ ಕಂಡು ಉದ್ಯೋಗಿಗಳಿಗೆ ಆಗಿತ್ತು ಶಾಕ್. ಇನ್ನು ಈ ಸುದ್ದಿಯ ಮುಖ್ಯಾಂಶಗಳ ಬಗ್ಗೆ ನಾವು ನೋಡುವುದಾದರೆ, ಫಸ್ಟ್ ಒನ್, ಮೆಟಾ ಸಂಸ್ಥೆ ತನ್ನಲ್ಲಿ ಕೆಲಸ ಮಾಡುತ್ತಿರುವ 78,000 ಉದ್ಯೋಗಿಗಳ ಪೈಕಿ 8,000 ಮಂದಿಯನ್ನು ಲೇ ಆಫ್ ಮಾಡುತ್ತಿದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಕಚೇರಿಯಲ್ಲಿ ಭಾವನಾತ್ಮಕ ವಾತಾವರಣ ತಪ್ಪಿಸಲು ಮೆಟಾ ಸಂಸ್ಥೆ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟು ನಂತರ ಇಮೇಲ್ ಮೂಲಕ ಲೇ ಆಫ್ ಮಾಡಿದೆ. ಇನ್ನು ಮೆಟಾ ಸಂಸ್ಥೆ ಎಐಗೆ ಭಾರೀ ಹೂಡಿಕೆ ಮಾಡುತ್ತಿದ್ದು, ಸಣ್ಣ ತಂಡಗಳನ್ನು ಇಟ್ಟುಕೊಂಡು ಕೆಲಸ ನಿರ್ವಹಿಸಲು ಆದ್ಯತೆ ಕೊಡುತ್ತಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಮೆಟಾ ಸಂಸ್ಥೆಯಲ್ಲಿ ಒಟ್ಟು 78,000 ಉದ್ಯೋಗಿಗಳ ಬಳಗ ಹೊಂದಿದ್ದು, ಈ ಪೈಕಿ 8,000 ಮಂದಿಗೆ ಕೆಲಸ ಹೋಗಿದೆ. ಮ್ಯಾನೇಜರ್ ಮಟ್ಟದ ಹುದ್ದೆಗಳಲ್ಲಿ ಹೆಚ್ಚಿನವನ್ನು ತೆಗೆದುಹಾಕಲಾಗಿದೆ. 6,000 ಓಪನ್ ರೋಲ್ಗಳನ್ನು ಮುಚ್ಚಲಾಗಿದೆ. 7,000 ಉದ್ಯೋಗಿಗಳನ್ನು ಹೊಸ ಎಐ ಟೀಮ್ಗಳಿಗೆ ಸೇರಿಸಿಕೊಳ್ಳಲಾಗುತ್ತಿದೆ. ಇನ್ನು ಮೆಟಾದಲ್ಲಿ ಲೇ ಆಫ್ ಆಗಿರುವ ಉದ್ಯೋಗಿಗಳಲ್ಲಿ ಇಂಜಿನಿಯರಿಂಗ್ ಮತ್ತು ಪ್ರಾಡಕ್ಟ್ ತಂಡಗಳಲ್ಲಿ ಕೆಲಸ ಮಾಡುತ್ತಿರುವವರೇ ಹೆಚ್ಚು. ಲೇ ಆಫ್ ಪ್ರಕ್ರಿಯೆ ಈಗ ಆರಂಭಗೊಂಡಿದೆ. ಎಲ್ಲ 8,000 ಮಂದಿಗೆ ಒಮ್ಮೆಲೇ ಇಮೇಲ್ ಬಂದಿಲ್ಲ. ಹಂತ ಹಂತವಾಗಿ ಈ ಕೆಲಸ ಮಾಡಲಾಗುತ್ತಿದೆ. ಇನ್ನು ಆತಂಕದ ಸಂಗತಿ ಎಂದರೆ, ಲೇ ಆಫ್ ಭೀತಿ 8,000 ಮಂದಿಗೆ ಸೀಮಿತವಾಗಿರುವುದಿಲ್ಲ. ಈ ವರ್ಷ ಇನ್ನಷ್ಟು ಜಾಬ್ ಕಟ್ ಮಾಡಲು ಮೆಟಾ ಸಿದ್ಧ ಇದೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಮೆಟಾ ಸಂಸ್ಥೆಯು ಎಐ ಅಳವಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಕೃತಕ ಬುದ್ಧಿಮತ್ತೆಗಾಗಿ ಮೆಟಾ ಈ ವರ್ಷ $125 ರಿಂದ $145 ಬಿಲಿಯನ್ ನಷ್ಟು ವ್ಯಯಿಸಲು ಸಿದ್ಧ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ಸಣ್ಣ ತಂಡಗಳನ್ನು ಇಟ್ಟುಕೊಂಡು ಎಐ ಪ್ರಾಧಾನ್ಯದ ಸಂಸ್ಥೆಯಾಗಿ ಮೆಟಾವನ್ನು ಪರಿವರ್ತಿಸಲು ಮಾರ್ಕ್ ಜುಕರ್ಬರ್ಗ್ ಅಣಿಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ವರ್ಕ್ ಫ್ರಮ್ ಕೊಟ್ಟು ಬಲಿಯಾಗುವ ಟ್ರೆಂಡ್. ಇದರಲ್ಲಿ ನಾವು ನೋಡುವುದಾದರೆ, 8,000 ಮಂದಿಯನ್ನು ಲೇ ಆಫ್ ಮಾಡಲಿರುವ ಸುದ್ದಿ ತಿಂಗಳುಗಳ ಹಿಂದೆಯೇ ಚಾಲ್ತಿಯಲ್ಲಿತ್ತು. ಕಳೆದ ತಿಂಗಳು ಮೆಟಾ ಸಂಸ್ಥೆಯೇ ಇದನ್ನು ಖಚಿತಪಡಿಸಿತ್ತು. ಅದಾದ ಬಳಿಕ ಕಚೇರಿಯೊಳಗೆ ಉದ್ಯೋಗಿಗಳಲ್ಲಿ ಆತಂಕದ ವಾತಾವರಣ ಮಡುಗಟ್ಟಿತ್ತು. ನಿರುತ್ಸಾಹ ಎದ್ದು ಕಾಣುತ್ತಿತ್ತು. ನಂತರ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಆದೇಶ ಕೊಡಲಾಯಿತು. ಆಗಲೇ ಹಲವು ಉದ್ಯೋಗಿಗಳಿಗೆ ಲೇ ಆಫ್ ಪ್ಲಾನ್ ಇರಬಹುದು ಎನ್ನುವ ಸುಳಿವು ಸಿಕ್ಕಿತ್ತು. ಇನ್ನು ವರ್ಕ್ ಫ್ರಮ್ ಹೋಮ್ ಇದ್ದಾಗ ಲೇ ಆಫ್ ಮಾಡಿದರೆ ಕಚೇರಿಯೊಳಗೆ ಎಮೋಷನಲ್ ಪ್ರಸಂಗಗಳನ್ನು ತಪ್ಪಿಸಬಹುದು ಎಂಬುದು ಮೆಟಾ ಎಣಿಕೆ. ಮೆಟಾ ಮಾತ್ರವಲ್ಲ, ವಿವಿಧ ಟೆಕ್ ಕಂಪನಿಗಳು ಕೂಡ ಒಂದು ಇಮೇಲ್ ಮೂಲಕ ಉದ್ಯೋಗಿಗಳನ್ನು ಲೇ ಆಫ್ ಮಾಡುತ್ತಿವೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಭವಿಷ್ಯದಲ್ಲಿ ಉದ್ಯೋಗಗಳ ಕಥೆ ಏನು? ಇದರಲ್ಲಿ ನೋಡುವುದಾದರೆ, ಪರಿಣಿತರ ಪ್ರಕಾರ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಈಗ ಕೆಲಸದ ಪರಿಮಾಣ ಮತ್ತು ಗುಣ ಬದಲಾಗುತ್ತಿದೆ. ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸುವ ಸ್ಕಿಲ್
ಸಾಕಾಗುವುದಿಲ್ಲ. ಕೋಡ್ ಬ್ಲಾಕ್ ಬರೆಯುವ ಸಾಮರ್ಥ್ಯ ಸಾಕಾಗಲ್ಲ. ಬಹಳ ಸಂಕೀರ್ಣವಾದ ಮತ್ತು ಪ್ರೊಬಬಿಲಿಸ್ಟಿಕ್ ಸಿಸ್ಟಮ್ಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಇರಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ AI ಸಿಸ್ಟಮ್ಗಳನ್ನು ಆಪರೇಟ್ ಮಾಡುವುದಷ್ಟೇ ಅಲ್ಲ, ಅದನ್ನು ಡಿಸೈನ್ ಮಾಡುವ ತಂತ್ರಜ್ಞರಿಗೆ ಭವಿಷ್ಯ ಇರುತ್ತದೆ ಎಂದೆನ್ನುತ್ತಾರೆ ತಜ್ಞರು. ಇನ್ನು ಇದೇ ತರಹದ ಶಿಕ್ಷಣಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು, ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.